ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರದ ಮಿತಿಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಮಿತಿಗಳು ಆಗಿರ್ಬೋದು ಅಥವಾ ಅವುಗಳನ್ನು ಅನಾನುಕೂಲತೆಗಳು ಅಂತ ಹೇಳಿ ನಾವು ಕೂಡ ಕರಿತೇವೆ. ಅಂದರೆ ಅದರಲ್ಲಿ ಫಸ್ಟ್ ಒನ್ನು ಮಿತ ಸಂಪನ್ಮೂಲಗಳು. ಸೊ ಮಿತ ಸಂಪನ್ಮೂಲಗಳು ಅಂತಂದರೆ ಇಂತಹ ವ್ಯವಹಾರ ಸಂಸ್ಥೆಯಲ್ಲಿ ಸಂಪನ್ಮೂಲಗಳು ಮಿತವಾಗಿ ಇರ್ತವೆ. ಯಾಕೆ ಅಂತಂದರೆ ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರ ಸಂಸ್ಥೆಯಲ್ಲಿ ಅನುವಂಶೀಯ ಆಸ್ತಿಯನ್ನು ಅವಲಂಬಿಸಿರ್ತಾರೆ. ಹಾಗಾಗಿ ಇಲ್ಲಿ ಮಿತ ಬಂಡವಾಳದ ಸಮಸ್ಯೆಯನ್ನು ಎದುರಿಸ್ತದೆ. ಇದರ ವ್ಯವಹಾರದ ವಿಸ್ತರಣಾ ವ್ಯಾಪ್ತಿಯನ್ನು ಸೀಮಿತಗೊಳಿಸ್ತದೆ. ಅಂದರೆ ಈ ರೀತಿ ಬಂಡವಾಳ ಕಡಿಮೆ ಇದ್ದರೆ ಆ ವ್ಯವಹಾರ ವಿಸ್ತರಣೆ ಜಾಸ್ತಿ ಆಗೋದಿಲ್ಲ. ಸೊ ಕಡಿಮೆ ಪ್ರಮಾಣದಲ್ಲಿ ವಿಸ್ತರಣೆಯನ್ನು ಹೊಂದುತ್ತದೆ. ಹಾಗಾಗಿ ಇಂತಹ ಸಂಘಟನೆಯಲ್ಲಿ ಸಂಪನ್ಮೂಲಗಳು ಮಿತವಾಗಿ ಇರ್ತವೆ. ಓನ್ಲಿ ಅಲ್ಲಿ ಎಷ್ಟು ಆಸ್ತಿ ಬಂದಿರ್ತದೋ ಆ ಅನುವಂಶೀಯವಾಗಿ ಅಷ್ಟು ಆಸ್ತಿ ಮಾತ್ರ ಇರ್ತದೆ. ಅದರ ಮೇಲೆ ಎಷ್ಟು ಬಂಡವಾಳ ಬರ್ತದೋ ಅಷ್ಟೇ ಬಂಡವಾಳ. ಸೊ ಹೊರಗಿಂದ ಯಾವುದೂ ರೀತಿಯ ಬಂಡವಾಳ ಇಲ್ಲಿ ಇರೋದಿಲ್ಲ. ಹಾಗಾಗಿ ಇದು ಅನಾನುಕೂಲತೆಗಳಲ್ಲಿ ಒಂದಾಗಿದೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಕರ್ತನ ಅಪರಿಮಿತ ಹೊಣೆಗಾರಿಕೆ. ಸೊ ಕರ್ತನ ಅಪರಿಮಿತ ಹೊಣೆಗಾರಿಕೆ ಅಂತಂದರೆ ಇಲ್ಲಿ ಕರ್ತನಾದವನ ಹೊಣೆಗಾರಿಕೆ. ಕರ್ತ ಅಂತಂದರೆ ಮನೆಯ ಹಿರಿಯನಾದ ಯಜಮಾನನನ್ನು ನಾವು ಕರ್ತ ಅಂತ ಹೇಳಿ ಕರಿತೇವೆ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರದಲ್ಲಿ. ಸೊ ಇವನು ಏನೇ ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ, ಸಂಪೂರ್ಣವಾಗಿ ಅಂದರೆ ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ, ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೂಡ ಈತನೇ ಹೊಂದ್ಕೊಂಡಿರ್ತಾನೆ. ಹಾಗಾಗಿ ಇವನ ಹೊಣೆಗಾರಿಕೆ ಏನಾಗಿರ್ತದೆ ಅಂದರೆ ಅಪರಿಮಿತವಾಗಿ, ಅಂದರೆ ಹೆಚ್ಚಿನ ಹೊಣೆಗಾರಿಕೆಯನ್ನು ಈತ ಹೊಂದಿರ್ತಾನೆ. ಅವನು ಕೆಲವೊಮ್ಮೆ ಏನಾದರೂ ಪಾವತಿಸುವಂತಹ ಸಂದರ್ಭ ಬಂತಪ್ಪ, ಅವಾಗ ಏನು ಮಾಡಬೇಕು, ಅವನ ವೈಯಕ್ತಿಕ ಆಸ್ತಿಗಳನ್ನಾದರೂ ಕೂಡ ಏನು ಮಾಡ್ತಾನೆ, ಮಾರಾಟ ಮಾಡಿ ಆ ಹಣದ ಸಾಲವನ್ನು ಏನು ಮಾಡ್ತಾನೆ, ತೀರಿಸ್ತಾನೆ. ಸೊ ಹಾಗಾಗಿ ಕರ್ತನಿಗೆ ಹೊಣೆಗಾರಿಕೆ ಅಪರಿಮಿತವಾಗಿ ಇರ್ತದೆ. ಸೊ ಹಾಗಾಗಿ ಇದು ಕೂಡ ಅನಾನುಕೂಲತೆಗಳಲ್ಲಿ ಒಂದಾಗಿದೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಕರ್ತನ ಪ್ರಭುತ್ವ. ಕರ್ತನ ಪ್ರಭುತ್ವ ಅಂತಂದರೆ ಇಲ್ಲಿ ಕರ್ತನಾದವನೇ ಎಲ್ಲ ಅಧಿಕಾರವನ್ನು ವಹಿಸ್ಕೊಳ್ಳೋದ್ರಿಂದ ಕೆಲವೊಂದು ಸಮಯದಲ್ಲಿ ಅವನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಉಳಿದ ಸದಸ್ಯರು ಏನಿರ್ತಾರೆ, ಸಹವಾರಸುದಾರರು, ಅವರಿಗೆ ಇಷ್ಟ ಆಗದೇ ಇರ್ಬೋದು ಅಥವಾ ಒಪ್ಪಿಗೆ ಆಗದೇ ಇರುವಂಥ ಸಂದರ್ಭಗಳು ಬರ್ತವೆ. ಹೀಗಾದಾಗ ಏನಾಗ್ತದೆ, ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಕೆಲವೊಮ್ಮೆ ಆ ಕುಟುಂಬದ ಘಟಕ ಏನಾಗ್ಬೋದು, ಒಡೆದು ಕೂಡ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಕರ್ತನ ಪ್ರಭುತ್ವವು ಕೂಡ ಮಿತಿಗಳಲ್ಲಿ ಒಂದು ಅಂತ ಹೇಳಿ. ಇನ್ನು ನೆಕ್ಸ್ಟು ಥರ್ಡ್ ಒನ್ ಮಿತ ನಿರ್ವಹಣಾ ಸಾಮರ್ಥ್ಯ. ಸೊ ಮಿತ ನಿರ್ವಹಣಾ ಸಾಮರ್ಥ್ಯ ಅಂತಂದರೆ ಇಲ್ಲಿ ಕರ್ತನು ಏನು ಮಾಡ್ತಾನೆ, ಎಲ್ಲ ಕ್ಷೇತ್ರದಲ್ಲೂ ಪರಿಣಿತಿ ಹೊಂದಿದ್ದಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ, ಸಂಪೂರ್ಣ ಜವಾಬ್ದಾರಿ ಅವನ ಕೈಲೇ ಇರ್ತದೆ. ಆದರೆ ಒಬ್ಬ ವ್ಯಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವನು ಸಂಪೂರ್ಣ ಜ್ಞಾನವನ್ನು ಹೊಂದಿರ್ತಾನೆ, ಪರಿಣಿತನಾಗಿರ್ತಾನೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೆಲವೊಮ್ಮೆ ಅವನು ತೆಗೆದುಕೊಳ್ಳುವಂತಹ ತೀರ್ಮಾನಗಳಿಂದನೂ ಕೂಡ ಹಿನ್ನಡೆ ಉಂಟಾಗ್ಬೋದು ವ್ಯವಹಾರದಲ್ಲಿ. ಆವಾಗ ಏನಾಗ್ತದೆ, ಎಲ್ಲರಿಗೂ ಕೂಡ ಏನಾಗುವಂಥದ್ದು, ನಷ್ಟ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಅವನು ತೆಗೆದುಕೊಳ್ಳುವಂಥದ್ದು ತೀರ್ಮಾನಗಳು ಸರಿಯಾಗಿ ಇಲ್ಲದೇ ಇದ್ದಾಗ ಕೆಲವೊಮ್ಮೆ ವ್ಯವಹಾರಕ್ಕೆ ನಷ್ಟ ಆಗುವಂಥ ಸಾಧ್ಯತೆಯೂ ಕೂಡ ಇರ್ತದೆ. ಇದಿಷ್ಟು ಅವಿಭಕ್ತ ಹಿಂದೂ ಕುಟುಂಬ ವ್ಯವಹಾರದ ಮಿತಿಗಳು.